ಸುಮಾರು 18,000ಕ್ಕೂ ಹೆಚ್ಚು ಈ ಖಾತೆಗಳನ್ನು ನಾವು ಜನರಿಗೆ ನಮ್ಮ ಕಾಲಾವಧಿಯಲ್ಲಿ ವಿತರಣೆ ಮಾಡಿದ್ದೇವೆ. ಆದಷ್ಟು ಕಾಲಾವಧಿಯಲ್ಲಿ ನಿಗದಿತ ಕಾಲಾವಧಿಯಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೇವೆ. ಕೆಲವರು ಒಂದೊಂದು ಸಾರಿ ಈ ಡಾಕ್ಯುಮೆಂಟ್ಸ್ ಕೊರತೆಯಿಂದನೋ ಅಥವಾ ಕೆಲವು ಕಂದಾಯ ವಿಚಾರದಲ್ಲೂ ಸ್ವಲ್ಪ ನಿಧಾನ ಆಗಿರ್ಬೋದು ಕೆಲವು ಸಾರಿ. ಅದು ಬಿಟ್ಟರೆ ಸಾಕಷ್ಟು ಸಾರಿ ನಾವು ಆದಷ್ಟು ಬೇಗ ಜನರಿಗೆ ಅವರ ಈ ಸ್ವತ್ತುಗಳನ್ನು ಕೊಡೋದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ನಗರಸಭೆಯ ಸರ್ವತೋಮುಖ ಬೆಳವಣಿಗೆಗೆ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೇವೆ. ಅದರಲ್ಲಿ ಇದು ಘನತ್ಯಾಜ್ಯ ವಿಲೇವಾರಿ ಅದು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ನಾವು ಏನು ಹರಿಸಂದ್ರದಲ್ಲಿ ಒಂದು ಜಾಗ ನಿಗದಿ ಮಾಡಿ ಅಲ್ಲಿ ನಿರ್ಮಾಣ ಕಾರ್ಯ ಭಾಳ ವೇಗವಾಗಿ ಪ್ರಗತಿಯಲ್ಲಿದೆ. ಎಲ್ಲ ಮುಗಿದ ಮೇಲೆ ನಮ್ಮ ಒಂದು ಹಂತದಲ್ಲಿ ನಾವು ಘನತ್ಯಾಜ್ಯ ವಿಲೇವಾರಿಯನ್ನು ಸರಿಯಾಗಿ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಈಗಲೂ ಕೂಡ ನಾವು ಹಲವಾರು ಸಾರಿ ಜನರಿಗೆ ಜಾಗೃತಿಯನ್ನು ಉಂಟು ಮಾಡಿದ್ದೀವಿ. CCTVಗಳು ಸುಮಾರು 52ಕ್ಕೂ ಹೆಚ್ಚು CCTVಗಳನ್ನ ಹಾಕಿದ್ದೀವಿ. ಹಾಕಿ ವೇಸ್ಟ್ ಆರ್ಟ್ ಪಾರ್ಕ್ಗೆ ಎಲ್ಲೆಲ್ಲಿ ಕಸ ಹಾಕ್ತಾಯಿದ್ರು ಅಲ್ಲೆಲ್ಲ ಪಾರ್ಕ್ ಕಾನ್ಸೆಪ್ಟ್ ಮಾಡಿದ್ವಿ. ಆದರೂ ನಮ್ಮ ಜನ ಇನ್ನೂ ಎಚ್ಚೆತ್ತುಕೊಳ್ಳದೆ ಕದ್ದು ತಂದು ಪ್ರತಿನಿತ್ಯ ಕಸದ ಗಾಡಿಗಳು ಕೊಡದೆ ಇದನ್ನು ತಗೊಂಬಂದು ಕೆಲವು ಕಡೆ ಆಗಿ ಕೆಲವು ಕಡೆ ತಂದು ಕಸವನ್ನು ಸುರಿತಾ ಇದ್ದಾರೆ. ಅದನ್ನು ದಯಮಾಡಿ ಬಿಡಬೇಕು. ವಿದ್ಯಾವಂತರು ಕೆಲವು ಕಡೆ, ಅದರಲ್ಲೂ ಎಲ್ಲಿ ನೌಕರಿಗಳಿಗೆ ಹೋಗ್ತಾ ಇರ್ತಕ್ಕಂಥವ್ರು ಬೆಳಗ್ಗೆ ಅವ್ರ ಮನೆ ಹತ್ರ ಕಸದ ಗಾಡಿ ಬರೋದನ್ನ ಕಸ ಕೊಡದೆ ತಗೊಂಡು ಬಂದು ಕೆಲವು ಪಾಯಿಂಟ್ನ ಅವರೇ ನಿಗದಿ ಮಾಡ್ಕೊಂಡಿರೋ ಪಾಯಿಂಟ್ಗಳು ಅದು ಹೆಚ್ಚಾಗಿತ್ತು. ಈ ಕಂಟ್ರೋಲ್ ಆಗಿದೆ. ಆದರೂ ಇನ್ನೂ ಕೆಲವು ಕಡೆ ಅದನ್ನ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈಗ ರಾತ್ರಿ ಹೊತ್ತು ಬಂದು ಕದ್ದು ಹಾಕಿದ್ರೆ ನಾವು ಪಾಪ ಅಲ್ಲಿರ್ತಕ್ಕಂಥ ಜನ ಬಂದು ಹೇಳ್ತಾರೆ ನಮಗೆ, ಇಲ್ಲಿ ಬಂದು ರಾತ್ರಿ ಹಾಕ್ಬಿಡ್ತಾರೆ, ಅವ್ರಿಗೆ ಸಿಕ್ಕೋದಿಲ್ಲ. ನಾವು ಕಾಯ್ದುಬಿಟ್ಟು ತಡೀರಿ ಅಂತಂದರೆ ಅದು ಯಾವಾಗ ಹಾಕ್ತಾರೋ ಬಂದು ಬೆಳಗ್ಗೆ ನೋಡಿದ್ರೆ ಕಸ ತುಂಬಿರ್ತಂತೆ. ಇದನ್ನೆಲ್ಲ ದಯಮಾಡಿ ಬಿಡಬೇಕು. ನಾವು ಸಾಕಷ್ಟು ಪ್ಲಾಸ್ಟಿಕ್ ನಿವಾರಣೆಗೆ ಸಾಕಷ್ಟು ಪರಿಣಾಮಕಾರಿಯಾದಂಥ ಕ್ರಮಗಳನ್ನ ವೆಂಡಿಂಗ್ ಮಿಷಿನ್ಸು ಈಗ ಇನ್ನೊಂದು 7-8 ಪ್ರಾರಂಭ ಮಾಡ್ತಾ ಇದ್ವಿ. ಶೀಘ್ರದಲ್ಲಿ ಇನ್ನೊಂದು ವಾರದೊಳಗಡೆ ಮಾಡ್ತೀವಿ. ಹಾಗಾಗಿ ದಯಮಾಡಿ ಜನರು ಸಹಕಾರ ಮಾಡಬೇಕು. ರಾಮನಗರನ ಒಂದು ಸುಂದರ ನಗರವನ್ನಾಗಿ ಮಾಡೋದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು. ಈಗೇನು ಒಂದು 18,000ಕ್ಕೂ ಹೆಚ್ಚು ಖಾತೆಗಳನ್ನು ನಾವು ಕೊಟ್ಟಿದ್ದೀವಿ. ಇನ್ನೂ ಮುಂದಿನ ದಿನಗಳಲ್ಲಿ ಪರಿಣಾಮಕಾರಿಯಾಗಿ ಹೆಚ್ಚು ಜನರು ಯಾರೇ ಅರ್ಜಿ ಹಾಕಿದ್ರು ಕೂಡ ನಾವು ಅದನ್ನ ತ್ವರಿತಗತಿಯಲ್ಲಿ ಮಾಡೋದಕ್ಕೆ ಬದ್ಧರಾಗಿದ್ದೇವೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.